ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ದಾರುಣ ಸಾವು ಪ್ರಕರಣ. 50 ಮೀಟರ್ ಆಸುಪಾಸಿನಲ್ಲಿ 5 ಹುಲಿಗಳು, ತಾಯಿ ಹುಲಿ ಸೇರಿದಂತೆ ತನ್ನ 4 ಮರಿ ಹುಲಿಗಳು ಮೃತಪಟ್ಟಂತ ಪ್ರಕರಣ ಈಗ ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯಾಕಾಂಡ ಅನ್ನೋದು ಈಗ ಭಾರೀ ಚರ್ಚೆ ಕಾರಣ ಆಗಿದೆ. ಎಂಎಂ ಹಿಲ್ಸ್, ಮಲೆ ಮಹದೇಶ್ವರ ಹಿಲ್ಸ್ನಲ್ಲಿ ಹುಲಿಗಳ ಹತ್ಯೆಗೆ ತನಿಖೆ ಚುರುಕಾಗಿದೆ. ಮತ್ತೆ 4 ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಗಾಜನೂರು, ಕೊಪ್ಪ, ಮೀಣ್ಯಂ ಗ್ರಾಮದಲ್ಲಿ ಸ್ಥಳೀಯರು ಯಾರು, ದನಗಾಹಿಗಳು ಯಾರಿದ್ರು, ಈ ಎಂಎಂ ಹಿಲ್ಸ್ಗೆ ಯಾರು ದನಗಳನ್ನ ಎಬ್ಬಿಕೊಂಡು ಬರ್ತಾ ಇದ್ರು ಅಂತವ್ರೇನಾದ್ರೂ ದನವನ್ನ ಹುಲಿ ಬೇಟೆಯಾಡ್ತು ಅನ್ನೋ ಕಾರಣಕ್ಕೋಸ್ಕರ ಆ ದನಕ್ಕೆ ವಿಷಪ್ರಾಶನವನ್ನ ಮಾಡಿ ದನದ ಕಳೆಬರಹವನ್ನ ಇಟ್ಟು ಹುಲಿಗಳನ್ನ ಕೊಂದಿರಬಹುದು ಅನ್ನುವ ಅನುಮಾನ ದಟ್ಟವಾಗಿರೋದ್ರಿಂದಾಗಿ ಈಗ ತನಿಖೆ ಮುಂದುವರೆದಿದೆ. ಕೊಪ್ಪ ಮೀಣ್ಯಂ ಗ್ರಾಮದಲ್ಲಿ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ. ಘಟನಾ ಸ್ಥಳದಲ್ಲೇ ಅರಣ್ಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಉನ್ನತ ಹಂತದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಾನ್ಯ ಅರಣ್ಯಾಭಿವೃದ್ಧಿ ಸಚಿವರೇ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ 3 ದಿನದ ಒಳಗಾಗಿ ಇದಕ್ಕೆ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ, ಹೀಗಾಗೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ವರದಿಯನ್ನ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ಹುಲಿಗಳ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಆ ಹುಲಿಗಳು ಮೃತಪಟ್ಟುವಲ್ಲ ಅದಕ್ಕೆ ನಿಖರವಾದಂತ ಕಾರಣ ಏನು. ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ದಾರುಣ ಸಾವು ಪ್ರಕರಣ. 50 ಮೀಟರ್ ಆಸುಪಾಸಿನಲ್ಲಿ 5 ಹುಲಿಗಳು, ತಾಯಿ ಹುಲಿ ಸೇರಿದಂತೆ ತನ್ನ 4 ಮರಿ ಹುಲಿಗಳು ಮೃತಪಟ್ಟಂತ ಪ್ರಕರಣ ಈಗ ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯಾಕಾಂಡ ಅನ್ನೋದು ಈಗ ಭಾರೀ ಚರ್ಚೆ ಕಾರಣ ಆಗಿದೆ. ಎಂಎಂ ಹಿಲ್ಸ್, ಮಲೆ ಮಹದೇಶ್ವರ ಹಿಲ್ಸ್ನಲ್ಲಿ ಹುಲಿಗಳ ಹತ್ಯೆಗೆ ತನಿಖೆ ಚುರುಕಾಗಿದೆ. ಮತ್ತೆ 4 ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಗಾಜನೂರು, ಕೊಪ್ಪ, ಮೀಣ್ಯಂ ಗ್ರಾಮದಲ್ಲಿ ಸ್ಥಳೀಯರು ಯಾರು, ದನಗಾಹಿಗಳು ಯಾರಿದ್ರು, ಈ ಎಂಎಂ ಹಿಲ್ಸ್ಗೆ ಯಾರು ದನಗಳನ್ನ ಎಬ್ಬಿಕೊಂಡು ಬರ್ತಾ ಇದ್ರು ಅಂತವ್ರೇನಾದ್ರೂ ದನವನ್ನ ಹುಲಿ ಬೇಟೆಯಾಡ್ತು ಅನ್ನೋ ಕಾರಣಕ್ಕೋಸ್ಕರ ಆ ದನಕ್ಕೆ ವಿಷಪ್ರಾಶನವನ್ನ ಮಾಡಿ ದನದ ಕಳೆಬರಹವನ್ನ ಇಟ್ಟು ಹುಲಿಗಳನ್ನ ಕೊಂದಿರಬಹುದು ಅನ್ನುವ ಅನುಮಾನ ದಟ್ಟವಾಗಿರೋದ್ರಿಂದಾಗಿ ಈಗ ತನಿಖೆ ಮುಂದುವರೆದಿದೆ. ಕೊಪ್ಪ ಮೀಣ್ಯಂ ಗ್ರಾಮದಲ್ಲಿ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ. ಘಟನಾ ಸ್ಥಳದಲ್ಲೇ ಅರಣ್ಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಉನ್ನತ ಹಂತದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಾನ್ಯ ಅರಣ್ಯಾಭಿವೃದ್ಧಿ ಸಚಿವರೇ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ 3 ದಿನದ ಒಳಗಾಗಿ ಇದಕ್ಕೆ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ, ಹೀಗಾಗೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ವರದಿಯನ್ನ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ಹುಲಿಗಳ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಆ ಹುಲಿಗಳು ಮೃತಪಟ್ಟುವಲ್ಲ ಅದಕ್ಕೆ ನಿಖರವಾದಂತ ಕಾರಣ ಏನು. ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ದಾರುಣ ಸಾವು ಪ್ರಕರಣ. 50 ಮೀಟರ್ ಆಸುಪಾಸಿನಲ್ಲಿ 5 ಹುಲಿಗಳು, ತಾಯಿ ಹುಲಿ ಸೇರಿದಂತೆ ತನ್ನ 4 ಮರಿ ಹುಲಿಗಳು ಮೃತಪಟ್ಟಂತ ಪ್ರಕರಣ ಈಗ ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯಾಕಾಂಡ ಅನ್ನೋದು ಈಗ ಭಾರೀ ಚರ್ಚೆ ಕಾರಣ ಆಗಿದೆ. ಎಂಎಂ ಹಿಲ್ಸ್, ಮಲೆ ಮಹದೇಶ್ವರ ಹಿಲ್ಸ್ನಲ್ಲಿ ಹುಲಿಗಳ ಹತ್ಯೆಗೆ ತನಿಖೆ ಚುರುಕಾಗಿದೆ. ಮತ್ತೆ 4 ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಗಾಜನೂರು, ಕೊಪ್ಪ, ಮೀಣ್ಯಂ ಗ್ರಾಮದಲ್ಲಿ ಸ್ಥಳೀಯರು ಯಾರು, ದನಗಾಹಿಗಳು ಯಾರಿದ್ರು, ಈ ಎಂಎಂ ಹಿಲ್ಸ್ಗೆ ಯಾರು ದನಗಳನ್ನ ಎಬ್ಬಿಕೊಂಡು ಬರ್ತಾ ಇದ್ರು ಅಂತವ್ರೇನಾದ್ರೂ ದನವನ್ನ ಹುಲಿ ಬೇಟೆಯಾಡ್ತು ಅನ್ನೋ ಕಾರಣಕ್ಕೋಸ್ಕರ ಆ ದನಕ್ಕೆ ವಿಷಪ್ರಾಶನವನ್ನ ಮಾಡಿ ದನದ ಕಳೆಬರಹವನ್ನ ಇಟ್ಟು ಹುಲಿಗಳನ್ನ ಕೊಂದಿರಬಹುದು ಅನ್ನುವ ಅನುಮಾನ ದಟ್ಟವಾಗಿರೋದ್ರಿಂದಾಗಿ ಈಗ ತನಿಖೆ ಮುಂದುವರೆದಿದೆ. ಕೊಪ್ಪ ಮೀಣ್ಯಂ ಗ್ರಾಮದಲ್ಲಿ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ. ಘಟನಾ ಸ್ಥಳದಲ್ಲೇ ಅರಣ್ಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಉನ್ನತ ಹಂತದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ
ಮಾನ್ಯ ಅರಣ್ಯಾಭಿವೃದ್ಧಿ ಸಚಿವರೇ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ 3 ದಿನದ ಒಳಗಾಗಿ ಇದಕ್ಕೆ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ, ಹೀಗಾಗೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ವರದಿಯನ್ನ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ಹುಲಿಗಳ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಆ ಹುಲಿಗಳು ಮೃತಪಟ್ಟುವಲ್ಲ, ಅದಕ್ಕೆ ನಿಖರವಾದಂತ ಕಾರಣ ಏನು? ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ದಾರುಣ ಸಾವು ಪ್ರಕರಣ. 50 ಮೀಟರ್ ಆಸುಪಾಸಿನಲ್ಲಿ 5 ಹುಲಿಗಳು, ತಾಯಿ ಹುಲಿ ಸೇರಿದಂತೆ ತನ್ನ 4 ಮರಿ ಹುಲಿಗಳು ಮೃತಪಟ್ಟಂತ ಪ್ರಕರಣ ಈಗ ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯಾಕಾಂಡ ಅನ್ನೋದು ಈಗ ಭಾರೀ ಚರ್ಚೆ ಕಾರಣ ಆಗಿದೆ. ಎಂಎಂ ಹಿಲ್ಸ್, ಮಲೆ ಮಹದೇಶ್ವರ ಹಿಲ್ಸ್ನಲ್ಲಿ ಹುಲಿಗಳ ಹತ್ಯೆಗೆ ತನಿಖೆ ಚುರುಕಾಗಿದೆ. ಮತ್ತೆ 4 ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಗಾಜನೂರು, ಕೊಪ್ಪ, ಮೀಣ್ಯಂ ಗ್ರಾಮದಲ್ಲಿ ಸ್ಥಳೀಯರು ಯಾರು, ದನಗಾಹಿಗಳು ಯಾರಿದ್ರು, ಈ ಎಂಎಂ ಹಿಲ್ಸ್ಗೆ ಯಾರು ದನಗಳನ್ನ ಎಬ್ಬಿಕೊಂಡು ಬರ್ತಾ ಇದ್ರು, ಅಂತವ್ರೇನಾದ್ರೂ ದನವನ್ನ ಹುಲಿ ಬೇಟೆಯಾಡ್ತು ಅನ್ನೋ ಕಾರಣಕ್ಕೋಸ್ಕರ ಆ ದನಕ್ಕೆ ವಿಷಪ್ರಾಶನವನ್ನ ಮಾಡಿ ದನದ ಕಳೆಬರಹವನ್ನ ಇಟ್ಟು ಹುಲಿಗಳನ್ನ ಕೊಂದಿರಬಹುದು ಅನ್ನುವ ಅನುಮಾನ ದಟ್ಟವಾಗಿರೋದ್ರಿಂದಾಗಿ ಈಗ ತನಿಖೆ ಮುಂದುವರೆದಿದೆ. ಕೊಪ್ಪ ಮೀಣ್ಯಂ ಗ್ರಾಮದಲ್ಲಿ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ. ಘಟನಾ ಸ್ಥಳದಲ್ಲೇ ಅರಣ್ಯ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಉನ್ನತ ಹಂತದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಾನ್ಯ ಅರಣ್ಯಾಭಿವೃದ್ಧಿ ಸಚಿವರೇ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ 3 ದಿನದ ಒಳಗಾಗಿ ಇದಕ್ಕೆ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ, ಹೀಗಾಗೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ವರದಿಯನ್ನ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ಹುಲಿಗಳ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಆ ಹುಲಿಗಳು ಮೃತಪಟ್ಟುವಲ್ಲ, ಅದಕ್ಕೆ ನಿಖರವಾದಂತ ಕಾರಣ ಏನು? ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ದಾರುಣ ಸಾವು ಪ್ರಕರಣ. 50 ಮೀಟರ್ ಆಸುಪಾಸಿನಲ್ಲಿ 5 ಹುಲಿಗಳು, ತಾಯಿ ಹುಲಿ ಸೇರಿದಂತೆ ತನ್ನ 4 ಮರಿ ಹುಲಿಗಳು ಮೃತಪಟ್ಟಂತ ಪ್ರಕರಣ ಈಗ ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಹತ್ಯಾಕಾಂಡ ಅನ್ನೋದು ಈಗ ಭಾರೀ ಚರ್ಚೆ ಕಾರಣ ಆಗಿದೆ. ಎಂಎಂ ಹಿಲ್ಸ್, ಮಲೆ ಮಹದೇಶ್ವರ ಹಿಲ್ಸ್ನಲ್ಲಿ ಹುಲಿಗಳ ಹತ್ಯೆಗೆ ತನಿಖೆ ಚುರುಕಾಗಿದೆ. ಮತ್ತೆ 4 ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಗಾಜನೂರು, ಕೊಪ್ಪ, ಮೀಣ್ಯಂ ಗ್ರಾಮದಲ್ಲಿ ಸ್ಥಳೀಯರು ಯಾರು, ದನಗಾಹಿಗಳು ಯಾರಿದ್ರು, ಈ ಎಂಎಂ ಹಿಲ್ಸ್ಗೆ ಯಾರು ದನಗಳನ್ನ ಎಬ್ಬಿಕೊಂಡು ಬರ್ತಾ ಇದ್ರು, ಅಂತವ್ರೇನಾದ್ರೂ ದನವನ್ನ ಹುಲಿ ಬೇಟೆಯಾಡ್ತು ಅನ್ನೋ ಕಾರಣಕ್ಕೋಸ್ಕರ ಆ ದನಕ್ಕೆ ವಿಷಪ್ರಾಶನವನ್ನ ಮಾಡಿ